ನಟಿ ಸುಮಂತಾ ರಥ್ ಪ್ರಭು ಚಿತ್ರರಂಗಕ್ಕೆ ಕಾಲಿರಿಸಿ 15 ವರ್ಷಗಳಾಗಿವೆ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ, ತಮ್ಮ ಹಳೆಯ ಸಿನಿಮಾಗಳಲ್ಲಿ ಗ್ಲಾಮರಸ್ ಪಾತ್ರಗಳಲ್ಲಿ ನಟಿಸಿದ್ದರ ಬಗ್ಗೆಯೂ ಮಾತನಾಡಿದ್ದಾರೆ. ತಾವು ಕೆಲ ಸಿನಿಮಾಗಳಲ್ಲಿ ಬಹಳ ಕೆಟ್ಟದಾಗಿ ನಟಿಸಿದ್ದಾಗಿ ಸಹ ಸಮಂತಾ ರಥ್ ಪ್ರಭು ಹೇಳಿಕೊಂಡಿದ್ದಾರೆ. ಸಮಂತಾ ರಥ್ ಪ್ರಭು ದಕ್ಷಿಣ ಭಾರತದ ಬಲು ಜನಪ್ರಿಯ ನಟಿ. ತಮಿಳು, ತೆಲುಗಿನ ಹಲವಾರು ಸಿನಿಮಾಗಳಲ್ಲಿ ಸಮಂತಾ ನಟಿಸಿದ್ದಾರೆ. ಜೂನಿಯರ್ ಎನ್ಟಿಆರ್, ಅಲ್ಲು ಅರ್ಜುನ್, ವಿಜಯ್ ಇನ್ನು ಹಲವಾರು ಮಂದಿ ಸ್ಟಾರ್ ನಟರುಗಳೊಡನೆ ಸಮಂತಾ ನಟಿಸಿದ್ದು ಹಲವಾರು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಕೆಲವು ನೆನಪುಳಿಯುವ ಪಾತ್ರಗಳಲ್ಲಿ ಸಮಂತಾ ಕಾಣಿಸಿಕೊಂಡಿದ್ದಾರೆ. ಸಮಂತಾ ಚಿತ್ರರಂಗಕ್ಕೆ ಕಾಲಿರಿಸಿ 15 ವರ್ಷಗಳಾಗಿವೆ. ಇತ್ತೀಚೆಗೆ ಸಮಂತಾ ತಮ್ಮ ಹಳೆಯ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದು, ಅವುಗಳನ್ನು ನೋಡಿದ್ರೆ ನನ್ನ ಬಗ್ಗೆ ನನಗೆ ಬೇಸರ ಆಗುತ್ತದೆ, ಮುಜುಗರ ಉಂಟಾಗುತ್ತದೆ ಎಂದಿದ್ದಾರೆ. ಚಿತ್ರರಂಗಕ್ಕೆ ಕಾಲಿಟ್ಟಾಗ ಕೆಲವು ಗ್ಲಾಮರಸ್ ಪಾತ್ರಗಳಲ್ಲಿ ನಾನು ನಟಿಸಿದ್ದೆ. ಅದು ನನಗೆ ಆಗಲೇ ಮುಜುಗರ ತಂದಿದ್ದವು. ಆ ಗ್ಲಾಮರಸ್ ಪಾತ್ರಗಳನ್ನು ಅವಕಾಶಕ್ಕಾಗಿ ಒಪ್ಪಿಕೊಂಡಿದ್ದೆ ಅಷ್ಟೇ. ಅವುಗಳಲ್ಲಿ ನಟಿಸಲು ಸಹ ನಾನು ಕಷ್ಟಪಟ್ಟಿದ್ದೆ. ಅವು ನಿಜವಾಗಿಯೂ ನನ್ನಂತೆ ಇರಲಿಲ್ಲ. ನಾನು ಆ ಪಾತ್ರಗಳಂತೆ ಇರಲಿಲ್ಲ. ಆ ಪಾತ್ರಗಳಿಗೆ ಜೀವ ತುಂಬಲು ನಾನು ಬಹಳ ಶ್ರಮಪಟ್ಟಿದ್ದೇನೆ. ಆದರೂ ಸಾಧ್ಯವಾಗಿಲ್ಲ. ಈಗ ಅವುಗಳನ್ನು ನೋಡಿದ್ರೆ ನನಗೆ ಬೇಸರ ಆಗುತ್ತದೆ, ಮುಜುಗರವಾಗುತ್ತದೆ ಎಂದಿದ್ದಾರೆ ನಟಿ. 15 ವರ್ಷ ಕಡಿಮೆ ಸಮಯವಲ್ಲ. ಈ 15 ವರ್ಷ ಸಮಯದಲ್ಲಿ ಕೆಲವು ಘಟನೆಗಳು ಜೀವನ ಪರ್ಯಂತ ಉಳಿಯುವ ಘಟನೆಗಳಾಗಿವೆ. ಇನ್ನು ಕೆಲವು ಮುಸುಕಾಗಿವೆ. ನನ್ನ ಕೆಲವು ಸಿನಿಮಾಗಳಿವೆ. ಅವುಗಳನ್ನು ನೋಡಿದ್ರೆ ನನಗೆ ನಾಚಿಕೆ ಆಗುತ್ತದೆ. ಎಷ್ಟು ಕೆಟ್ಟದಾಗಿ ನಟಿಸಿದ್ದೇನೆ ಎನಿಸುತ್ತದೆ. ಆದರೆ ಏನು ಮಾಡಲಾಗುವುದಿಲ್ಲ. ಅದು ಕಲಿಕೆಯ ದಾರಿ. ತಪ್ಪು ಮಾಡಿಯೇ ಕಲಿಯಬೇಕು ಎಂದಿದ್ದಾರೆ ಸಮಂತಾ. ಸಮಂತಾ 2010ರಲ್ಲಿ ಬಿಡುಗಡೆಯಾದ ಸೂಪರ್ ಹಿಟ್ ಸಿನಿಮಾ ಏ ಮಾಯ ಚೇಸಾವೆ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಆನಂತರ ಸಮಂತಾ ನಿಂತಿದ್ದೇ ಇಲ್ಲ. ತಮಿಳು ಮತ್ತು ತೆಲುಗು ಚಿತ್ರರಂಗದ ಟಾಪ್ ನಟಿಯಾಗಿ ಮೆರೆದರು. ನಾಗಚೈತನ್ಯ ಜೊತೆಗೆ ಮದುವೆ ಆದರು. ಆದರೆ ಕೆಲ ವರ್ಷಗಳ ಹಿಂದಷ್ಟೇ ವಿಚ್ಛೇದನ ಪಡೆದುಕೊಂಡರು. ಇದೀಗ ರಾಜ್ ನಿಧಿಮೂರು ಜೊತೆ ಸುತ್ತಾಡುತ್ತಿದ್ದಾರೆ. ಜೊತೆಗೆ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಸಹ ಪ್ರಾರಂಭಿಸಿದ್ದಾರೆ. ಆದರೆ ಸಮಂತಾ ಕೈಯಲ್ಲಿ ಈಗ ಸಿನಿಮಾಗಳೆಲ್ಲ ಅವರ ಬೇಡಿಕೆ ಬಹುವಾಗಿ ಕುಸಿದಿದೆ. ನಟಿ ಸುಮಂತಾ ರಥ್ ಪ್ರಭು ಚಿತ್ರರಂಗಕ್ಕೆ ಕಾಲಿರಿಸಿ 15 ವರ್ಷಗಳಾಗಿವೆ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ, ತಮ್ಮ ಹಳೆಯ ಸಿನಿಮಾಗಳಲ್ಲಿ ಗ್ಲಾಮರಸ್ ಪಾತ್ರಗಳಲ್ಲಿ ನಟಿಸಿದ್ದರ ಬಗ್ಗೆಯೂ ಮಾತನಾಡಿದ್ದಾರೆ. ತಾವು ಕೆಲ ಸಿನಿಮಾಗಳಲ್ಲಿ ಬಹಳ ಕೆಟ್ಟದಾಗಿ ನಟಿಸಿದ್ದಾಗಿ ಸಹ ಸಮಂತಾ ರಥ್ ಪ್ರಭು ಹೇಳಿಕೊಂಡಿದ್ದಾರೆ. ಸಮಂತಾ ರಥ್ ಪ್ರಭು ದಕ್ಷಿಣ ಭಾರತದ ಬಲು ಜನಪ್ರಿಯ ನಟಿ. ತಮಿಳು, ತೆಲುಗಿನ ಹಲವಾರು ಸಿನಿಮಾಗಳಲ್ಲಿ ಸಮಂತಾ ನಟಿಸಿದ್ದಾರೆ. ಜೂನಿಯರ್ ಎನ್ಟಿಆರ್, ಅಲ್ಲು ಅರ್ಜುನ್, ವಿಜಯ್ ಇನ್ನು ಹಲವಾರು ಮಂದಿ ಸ್ಟಾರ್ ನಟರುಗಳೊಡನೆ ಸಮಂತಾ ನಟಿಸಿದ್ದು ಹಲವಾರು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಕೆಲವು ನೆನಪುಳಿಯುವ ಪಾತ್ರಗಳಲ್ಲಿ ಸಮಂತಾ ಕಾಣಿಸಿಕೊಂಡಿದ್ದಾರೆ. ಸಮಂತಾ ಚಿತ್ರರಂಗಕ್ಕೆ ಕಾಲಿರಿಸಿ 15 ವರ್ಷಗಳಾಗಿವೆ. ಇತ್ತೀಚೆಗೆ ಸಮಂತಾ ತಮ್ಮ ಹಳೆಯ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದು, ಅವುಗಳನ್ನು ನೋಡಿದ್ರೆ ನನ್ನ ಬಗ್ಗೆ ನನಗೆ ಬೇಸರ ಆಗುತ್ತದೆ, ಮುಜುಗರ ಉಂಟಾಗುತ್ತದೆ ಎಂದಿದ್ದಾರೆ. ಚಿತ್ರರಂಗಕ್ಕೆ ಕಾಲಿಟ್ಟಾಗ ಕೆಲವು ಗ್ಲಾಮರಸ್ ಪಾತ್ರಗಳಲ್ಲಿ ನಾನು ನಟಿಸಿದ್ದೆ. ಅದು ನನಗೆ ಆಗಲೇ ಮುಜುಗರ ತಂದಿದ್ದವು. ಆ ಗ್ಲಾಮರಸ್ ಪಾತ್ರಗಳನ್ನು ಅವಕಾಶಕ್ಕಾಗಿ ಒಪ್ಪಿಕೊಂಡಿದ್ದೆ ಅಷ್ಟೇ. ಅವುಗಳಲ್ಲಿ ನಟಿಸಲು ಸಹ ನಾನು ಕಷ್ಟಪಟ್ಟಿದ್ದೆ. ಅವು ನಿಜವಾಗಿಯೂ ನನ್ನಂತೆ ಇರಲಿಲ್ಲ. ನಾನು ಆ ಪಾತ್ರಗಳಂತೆ ಇರಲಿಲ್ಲ. ಆ ಪಾತ್ರಗಳಿಗೆ ಜೀವ ತುಂಬಲು ನಾನು ಬಹಳ ಶ್ರಮಪಟ್ಟಿದ್ದೇನೆ. ಆದರೂ ಸಾಧ್ಯವಾಗಿಲ್ಲ. ಈಗ ಅವುಗಳನ್ನು ನೋಡಿದ್ರೆ ನನಗೆ ಬೇಸರ ಆಗುತ್ತದೆ, ಮುಜುಗರವಾಗುತ್ತದೆ ಎಂದಿದ್ದಾರೆ ನಟಿ. 15 ವರ್ಷ ಕಡಿಮೆ ಸಮಯವಲ್ಲ. ಈ 15 ವರ್ಷ ಸಮಯದಲ್ಲಿ ಕೆಲವು ಘಟನೆಗಳು ಜೀವನ ಪರ್ಯಂತ ಉಳಿಯುವ ಘಟನೆಗಳಾಗಿವೆ. ಇನ್ನು ಕೆಲವು ಮುಸುಕಾಗಿವೆ. ನನ್ನ ಕೆಲವು ಸಿನಿಮಾಗಳಿವೆ. ಅವುಗಳನ್ನು ನೋಡಿದ್ರೆ ನನಗೆ ನಾಚಿಕೆ ಆಗುತ್ತದೆ. ಎಷ್ಟು ಕೆಟ್ಟದಾಗಿ ನಟಿಸಿದ್ದೇನೆ ಎನಿಸುತ್ತದೆ. ಆದರೆ ಏನು ಮಾಡಲಾಗುವುದಿಲ್ಲ. ಅದು ಕಲಿಕೆಯ ದಾರಿ. ತಪ್ಪು ಮಾಡಿಯೇ ಕಲಿಯಬೇಕು ಎಂದಿದ್ದಾರೆ ಸಮಂತಾ. ಸಮಂತಾ 2010ರಲ್ಲಿ ಬಿಡುಗಡೆಯಾದ ಸೂಪರ್ ಹಿಟ್ ಸಿನಿಮಾ ಏ ಮಾಯ ಚೇಸಾವೆ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಆನಂತರ ಸಮಂತಾ ನಿಂತಿದ್ದೇ ಇಲ್ಲ. ತಮಿಳು ಮತ್ತು ತೆಲುಗು ಚಿತ್ರರಂಗದ ಟಾಪ್ ನಟಿಯಾಗಿ ಮೆರೆದರು. ನಾಗಚೈತನ್ಯ ಜೊತೆಗೆ ಮದುವೆ ಆದರು. ಆದರೆ ಕೆಲ ವರ್ಷಗಳ ಹಿಂದಷ್ಟೇ ವಿಚ್ಛೇದನ ಪಡೆದುಕೊಂಡರು. ಇದೀಗ ರಾಜ್ ನಿಧಿಮೂರು ಜೊತೆ ಸುತ್ತಾಡುತ್ತಿದ್ದಾರೆ. ಜೊತೆಗೆ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಸಹ ಪ್ರಾರಂಭಿಸಿದ್ದಾರೆ. ಆದರೆ ಸಮಂತಾ ಕೈಯಲ್ಲಿ ಈಗ ಸಿನಿಮಾಗಳೆಲ್ಲ ಅವರ ಬೇಡಿಕೆ ಬಹುವಾಗಿ ಕುಸಿದಿದೆ.